ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ವಿಗ್ಗಿ ಅವರ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ಗೆ ಯಾವ ರೀತಿ ಎಲ್ಲ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಅಂತ ಅಂದರೆ ತೋರಿಸೋದೇ ಒಂದು ಮಾಡೋದೇ ಒಂದು ಅವನು ಆ ರೀತಿಯಲ್ಲಿ ಮಾಡ್ತಾನೆ. ಯಾವ ರೀತಿ ಎಲ್ಲ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಅಂತ ಅಂದರೆ ಲಾಸ್ಟ್ ಸಂಡೇ ಕೂಡ ನಾನು ಒಂದ್ಸಲ ಡ್ಯೂಟಿ ಮಾಡೋಕೆ ಹೋಗ್ತೀನಿ. ಲಾಸ್ಟ್ ಸಂಡೇ ಡ್ಯೂಟಿ ಮಾಡೋಕೆ ಹೋದಾಗ ನನಗೆ ಆದಂಥ ಎಕ್ಸ್ಪೀರಿಯನ್ಸ್ ಇದು. ಸೊ ಅದರಿಂದಾಗಿ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಇದೇ ರೀತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿರೋದು. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ಸ್ವಿಗ್ಗಿಯಲ್ಲಿ ಇವಾಗ ಸರ್ಚ್ಗಳು ಕೊಡ್ತಾನೆ. ನಿಮ್ಗೆ ಎಲ್ಲರಿಗೂ ಗೊತ್ತಿತ್ತು ಯಾವ ರೀತಿ ಸರ್ಚ್ ಕೊಡ್ತಾನೆ ಅಂತ ಅಂದ್ಬಿಟ್ಟು 45 ರೂಪೀಸ್ ಪರ್ ಆರ್ಡರ್ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಅಂತ ಅಂದರೆ ಎಕ್ಸ್ಟ್ರಾ ಪರ್ ಆರ್ಡರ್ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಇಲ್ಲ ಅಂದರೆ ಪೀಕ್ ಅವರಲ್ಲಿ 95 ರೂಪೀಸ್ ಎಕ್ಸ್ಟ್ರಾ ಪರ್ ಆರ್ಡರ್ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನು ಅಂತ ಅಂದರೆ, ಈಗ ನಾನು ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ ನೋಡಿ, ಇಲ್ಲಿ 45 ಎಕ್ಸ್ಟ್ರಾ ಪರ್ ಆರ್ಡರ್ ಅಂತ ಹಾಕಿರೋದು. ಪರ್ ಆರ್ಡರ್ ಅಂತ ಹಾಕಿದ್ದಾನೆ. ಅಂತ ಅಂದರೆ ಒಂದು ಆರ್ಡರಿಗೆ ಅಂತ ಹೇಳ್ಬಿಟ್ಟು ಇವನು ಇಲ್ಲಿ ಹಾಕಿರೋದು. ಬಟ್ ಇವನು ಏನು ಮಾಡ್ತಾನೆ ಅಂತ ಅಂದರೆ, ಮಲ್ಟಿ ಆರ್ಡರ್ ಬಂದಂಥ ಸಮಯದಲ್ಲಿ ಇವನು ಏನು ಮಾಡ್ತಾನೆ ಅಂತ ಅಂದರೆ ಅಮೌಂಟ್ನ ಕಮ್ಮಿ ಕೊಡ್ತಾನೆ. ಈಗೇನು 45 ರೂಪೀಸ್ ಎಕ್ಸ್ಟ್ರಾ ಪರ್ ಆರ್ಡರ್ ಇದೆಯೋ ಅದು ಒಂದು ಆರ್ಡರಿಗೆ ಮಾತ್ರ ಕೊಡ್ತಾನೆ, ಇನ್ನೊಂದು ಆರ್ಡರಿಗೆ ಅಷ್ಟು ಕೊಡೋಲ್ಲ. ತುಂಬ ಅಂದರೆ ತುಂಬ ಕಮ್ಮಿ ಕೊಡ್ತಾನೆ. ಬಟ್ ಇಲ್ಲಿ ಪರ್ ಆರ್ಡರ್ ಅಂತ ಇವನು ಮೆನ್ಷನ್ ಮಾಡಿರೋದ್ರಿಂದ ಏನು ಮಾಡಬೇಕು ಅಂತ ಅಂದರೆ, ಪ್ರತಿಯೊಂದು ಆರ್ಡರ್ಗೆ ಈಗ ಮಲ್ಟಿ ಆರ್ಡರ್ ಬಂತು ಅಂತ ಅಂದರೆ ಅದು 2 ಆರ್ಡರ್ ಲೆಕ್ಕನೇ. ನೀವು ಇನ್ಸೆಂಟಿವ್ಗೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ಅಂತಂದರೆ ಅದು 2 ಆರ್ಡರ್ ಆಗಿ ಅವನು ಕನ್ಸಿಡರ್ ಮಾಡ್ದು 2 ಆರ್ಡರ್ದು ಬಂದು ಅವನು ಅಷ್ಟೇ ಕೊಡಬೇಕಾಯ್ತು. ಮುಂಚೆಲ್ಲ ಏನು ಈ ಥರ ಆಗ್ತಾ ಇರಲಿಲ್ಲ. ಮುಂಚೆಲ್ಲ ಏನಂತಂದರೆ 45 ಅಂದರೆ 45 ಕೊಡೋನು, 2 ಆರ್ಡರ್ಗೂ ಕೂಡ 45 ಕೊಟ್ಬಿಟ್ಟು ಎಕ್ಸ್ಟ್ರಾ ಪರ್ ಆರ್ಡರಿಗೆ ನಮಗೆ ಟೋಟಲಾಗಿ 90 ರೂಪೀಸ್ ಸಿಗೋದು ಮಲ್ಟಿ ಆರ್ಡರಿಗೆ. ಈಗ 45 ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ. ಬಟ್ ಇವನು ಏನು ಮಾಡ್ತಾ ಇದ್ದಾನೆ ಇಲ್ಲಿ ಅಂತ ಅಂದರೆ, ಈಗ ಸ್ಕ್ರೀನಲ್ಲೂ ಕೂಡ ನಾನು ಇಲ್ಲಿ ನಿಮಗೆ ಹಾಕಿರ್ತೀನಿ ನೋಡಿ, 2 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. 2 ಆರ್ಡರ್ ಕಂಪ್ಲೀಟ್ ಮಾಡೋದಕ್ಕೆ ಇವನು ಬೋನಸ್ಸು 90 ರೂಪಾಯಿ ಕೊಡುವಂಥ ಜಾಗದಲ್ಲಿ ಇವನು 70 ರೂಪಾಯಿ ಕೊಟ್ಟಿದ್ದಾನೆ. ಆಮೇಲೆ ಡಿಸ್ಟೆನ್ಸ್ ಅಷ್ಟೇ 10 ಕಿಲೋಮೀಟ್ರ್ ಹೋಗಿದ್ದೀನಿ. ಟೋಟಲಾಗಿ ಇಲ್ಲಿ 120 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ 90 ರೂಪಾಯಿ ಕೊಡಬೇಕಾಯ್ತು ಬೋನಸ್ಸು, 45 + 45. ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ 20 ರೂಪೀಸ್ ಕಮ್ಮಿ ಮಾಡಿದ್ದಾನೆ. ಇನ್ನೊಂದೇನು ಅಂತ ಅಂದರೆ, ಈ ರೀತಿ ಸರ್ಜೆಲ್ಲ ಇರುವಂಥ ಸಮಯದಲ್ಲಿ ಯಾವುದು ಚಿಕ್ಕ ಆರ್ಡ್ರುಗಳು ಹಾಕಲ್ಲ, ಎಲ್ಲ ತುಂಬ ಲಾಂಗ್ ಆರ್ಡ್ರುಗಳೇ ಹಾಕೋದು. ಲಾಂಗ್ ಆರ್ಡ್ರ್ ಹಾಕಿದಾಗ ಬರೀ 70 ರೂಪಾಯಿ ಕೊಡೋದು, ಈ ರೀತಿ ಎಲ್ಲ ಮಾಡ್ತಾನೆ. ಬಟ್ ಸುಮ್ಮನೆ ಆಸೆ ತೋರ್ಸೋಕ್ಕೋಸ್ಕರ ಅಷ್ಟೇ 45 ರೂಪೀಸ್ ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ, 95 ರೂಪೀಸ್ ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ತೋರ್ಸೋಕೆ ಅಷ್ಟೇ ಅದನ್ನು ಮಾಡೋದು. ಸೊ ಅದರಿಂದಾಗಿ ಈಗ ಏನಾಗಿದೆ ಅಂತ ಅಂದರೆ, ಇವಾಗ ಬಿಡು, ಈಗ 45 ರೂಪೀಸ್ ಇದೆಯಲ್ಲ, 20 ರೂಪೀಸ್ ಅಷ್ಟೇ ಕಮ್ಮಿ ಆಗ್ತಾ ಇರೋದು ಅಂತ ಹೇಳ್ಬಿಟ್ಟು ಹೆಂಗೋ ಡ್ಯೂಟಿ ಮಾಡ್ಬೋದು. ಸೊ ಕಂಟಿನ್ಯೂ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಯಾವ ರೀತಿ ಮಾಡ್ತಾನೆ ಅಂತ ಅಂದರೆ, ನೆಕ್ಸ್ಟ್ ಬಂದು ನನಗೆ 95 ರೂಪೀಸ್ ಪರ್ ಆರ್ಡರ್ ಬಂತು. ಅಂದರೆ 11 ಗಂಟೆವರೆಗೂ ಅಂತ ಅನಿಸುತ್ತೆ. 8 ಗಂಟೆಯಿಂದ 11 ಗಂಟೆವರೆಗೂ 45 ರೂಪೀಸ್ ಇತ್ತು. ಅದಾದಮೇಲೆ 11 ಗಂಟೆಯಿಂದ ನೋಡಿ ಪೀಕ್ ಅವರ್ ಸ್ಟಾರ್ಟ್ ಆಗೋದಲ್ಲ, ಪೀಕ್ ಅವರ್ ಸ್ಟಾರ್ಟ್ ಆದಂಥ ಸಮಯದಲ್ಲಿ 95 ರೂಪೀಸ್ ಎಕ್ಸ್ಟ್ರಾ ಪರ್ ಆರ್ಡರು ನನಗೆ ಬರ್ತಾಯಿತ್ತು. ಅಲ್ಲಿ ಏನು ಮಾಡ್ತಾನೆ ಅಂತ ಅಂದರೆ, ಓಪನ್ ಮಾಡ್ತೀನಿ ತಡೀರಿ, ನಾನು ಸ್ವಿಗ್ಗಿ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಆ ಟೈಮಲ್ಲಿ ಏನು ಮಾಡ್ತಾನೆ ಅಂತ ಅಂದರೆ, ಬರೇ ಮಲ್ಟಿ ಆರ್ಡರ್ಗಳನ್ನೇ ಹಾಕ್ತಾನೆ. ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಮಲ್ಟಿ ಆರ್ಡರೇ ಹಾಕ್ತಾನೆ. ಇನ್ನೊಂದು ಮಲ್ಟಿ ಆರ್ಡರ್ ಈಗ 95 ಅಂತ ಹೇಳ್ಬಿಟ್ಟು ಅವ್ನು ಕೊಟ್ಟಿದ್ದಾನಲ್ವಾ. ಸೊ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ತಡೀರಿ ಒಂದ್ಸಲ ನಿಮಗೆ. ಅಂದರೆ ಅಲ್ಲಿ ಮಲ್ಟಿ ಆರ್ಡರ್ದು ಕೂಡ 95 + 95 ಕೊಡ್ತಾ ಇಲ್ಲ. ಅಲ್ಲಿ ಎಷ್ಟು ಕೊಡ್ತಾ ಇಲ್ಲ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಅರ್ನಿಂಗ್ ಸೆಕ್ಷನ್ಗೆ ಹೋದೆ, ಸಂಡೇ ಮಾಡಿರೋ ಡ್ಯೂಟಿದು ನೋಡಿ, ಇಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡಿರ್ತೀನಿ ನಾನು. ಸ್ಕ್ರೀನ್ಶಾಟ್ ನಿಮಗೂ ಕೂಡ ಹಾಕಿರ್ತೀನಿ. ನೋಡಿ, ಇವಾಗ ಸ್ಕ್ರೀನ್ಶಾಟ್ ಕೂಡ ತೊಗೊಂಡಿದ್ದೀನಿ ನಾನು, ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಇವ್ನು ಯಾವ ರೀತಿ ಮಾಡ್ತಾನೆ ಅಂತ ಅಂದರೆ, ಬರೀ ಮಲ್ಟಿ ಆರ್ಡರ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮಲ್ಟಿ ಆರ್ಡರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅಮೌಂಟ್ ಎಷ್ಟು ಕೊಡ್ತಾನೆ ಅಂತ ಅಂದರೆ, ಇವನು 170 ರೂಪೀಸ್ ಅಷ್ಟೇ ಕೊಡೋದು. ಅಂದರೆ ಕ್ಯಾಲ್ಕುಲೇಟ್ ಮಾಡ್ತೀನಿ ತಡೀರಿ ಎಷ್ಟು ಕೊಡಬೇಕಾಯ್ತು ಅಂತ. 95 ರೂಪೀಸ್ ಎಕ್ಸ್ಟ್ರಾ ಇದ್ದಿದ್ದು, 95 + 95 ಬಂದು ಬರೀ ಸರ್ಜನೆ ಇಲ್ಲಿ ನಮಗೆ ಎಷ್ಟಾಗಬೇಕು, 190 ರೂಪೀಸು ಪ್ಲಸ್ ಒಂದು ಆರ್ಡರಿಗೆ 25 + ಒಂದು ಆರ್ಡರಿಗೆ 25. ಟೋಟಲಾಗಿ ಒಂದು ಆರ್ಡರಿಗೆ ನಮಗೆ ಅಂದರೆ ಮಲ್ಟಿ ಆರ್ಡರ್ ಮಾಡಿದ್ರೆ, ನಮಗೆ ಮಲ್ಟಿ ಆರ್ಡರ್ ಮಾಡಿದ್ರೆ ಸಿಗಬೇಕಾಗಿರೋ ಅಮೌಂಟ್ ಎಷ್ಟು ಅಂತ ಅಂದರೆ 240 ರೂಪಾಯಿ ಸಿಗಬೇಕು. ಬಟ್ 240 ರೂಪಾಯಿ ಕೊಡುವಂಥ ಜಾಗದಲ್ಲಿ ಇವನು ಬರೀ 170 ರೂಪಾಯಿ ಕೊಡ್ತಾನೆ. ಅಂತ ಅಂದರೆ ಎಷ್ಟು ದುಡ್ಡು ಸೇವ್ ಮಾಡ್ಕೊತಾನೆ ಅಂತ ಇಲ್ಲಿ ನೀವೇ ನೋಡ್ಬೋದು. ಅಂತ ಅಂದರೆ ಈಗ ಸಿಂಗಲ್ ಆರ್ಡರ್ ಏನಾರು ಕೊಟ್ಟರೆ 120 ರೂಪೀಸ್ ಕೊಡ್ಬೋದಲ್ಲ, ಅದಕ್ಕಿಂತ 120 ರೂಪೀಸ್ ಯಾರು ಕೊಡ್ತಾರೆ? ಆ ಮಲ್ಟಿ ಆರ್ಡರ್ ಕೊಟ್ಬಿಟ್ಟು ಇನ್ನೊಂದು 50 ರೂಪೀಸ್ ಎಕ್ಸ್ಟ್ರಾ ಕೊಟ್ಟರೆ ಅಲ್ಲಿ ತುಂಬ ಅಮೌಂಟ್ ಅವನಿಗೆ ಸೇವ್ ಆಗುತ್ತಲ್ಲ. ಅದರಿಂದಾಗಿ ಈ ರೀತಿ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇನ್ನೊಂದು ಮಲ್ಟಿ ಆರ್ಡರ್ ಆಗ್ತಾನೆ ಇದ್ದ, ಕಂಟಿನ್ಯೂಸ್ ಆಗಿ ಮಲ್ಟಿ ಆರ್ಡರ್ ಆಗ್ತಾನೆ ಇದ್ದ. ಬಟ್ ನಾನೇನು ಮಾಡಿದೆ ಅಂತ ಅಂದರೆ, ಒಂದು ಸಲ ಮಲ್ಟಿ ಆರ್ಡರ್ ಬಂತು, ಅದನ್ನು ರಿಜೆಕ್ಟ್ ಮಾಡಿದೆ. ಒಂದು ಸಲ ರಿಜೆಕ್ಟ್ ಮಾಡೋಂಥ ಸಮಯದಲ್ಲಿ ಆಮೇಲೆ ಒಂದು 2 ಆರ್ಡರ್ ಸಿಂಗಲ್ ಕೊಟ್ಟ. ಅದಕ್ಕೆ ಅಷ್ಟಕ್ಕೆ ನನಗೆ ಆಲ್ರೆಡಿ ಬೇಜಾರಾಗೋಗ್ಬಿಟ್ಟಿತ್ತು. ಅಂದರೆ ಈ ರೀತಿ ಎಲ್ಲ ಮಾಡ್ತಾಯಿರಲ್ಲ, ಅಲ್ಲಿ ತೋರಿಸೋದೇ ಒಂದು ಕೊಡೋದೇ ಒಂದು. ಸೊ ಈ ಥರ ಎಲ್ಲ ಸ್ಕ್ಯಾಮ್ ಮಾಡೋದಕ್ಕಿಂತ ಕೊಡಲಿಲ್ಲ ಅಂದರೆ ಹೆಂಗೋ ಆಗುತ್ತಲ್ಲ, ಅದು ಬಿಟ್ಬಿಟ್ಟು ಅವ್ನು ಈ ಥರ ಸ್ಕ್ಯಾಮ್ ಮಾಡಿಬಿಟ್ಟು ಅಂದರೆ ಒಂದು ಅಟ್ರಾಕ್ಷನ್ ಮಾಡ್ತಾನೆ ಅಷ್ಟೇ. ಹಿಂಗೆ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಅಟ್ರಾಕ್ಟ್ ಮಾಡಿಬಿಟ್ಟು ಏನು ಮಾಡ್ತಾನೆ ಅಂತ ಅಂದರೆ, ಒಂದೊಂದು ಲಾಂಗ್ ಡ್ರಾಪ್ ಆಗ್ತಾನೆ. ಇಲ್ಲ ಅಂತ ಅಂದರೆ ಈ ಥರ ಮಲ್ಟಿ ಆರ್ಡರ್ ಆಗ್ತಾನೆ. ಮಲ್ಟಿ ಆರ್ಡರ್ ಹಾಕೋದ್ರೂ ಕೂಡ ಏನು ಚಿಕ್ಕ ಪುಟ್ಟ ಆರ್ಡರ್ಗಳು ಹಾಕಲ್ಲ, ಪ್ರತಿಯೊಂದು ಕೂಡ 11 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಈ ಥರ ಹೋಗಬೇಕು. ಆ ರೀತಿನೇ ಹಾಕೋದು. ಅಂದರೆ ಅವನು ಅಲ್ಲಿ ತಲೆ ಓಡಿಸ್ಬಿಟ್ಟು ಅಲ್ಲಿಗೆ ಮ್ಯಾನೇಜ್ ಆಗೋ ರೀತಿಯಲ್ಲೇ ಅವನು ಕೊಡೋದು. ಬಟ್ ಒಂದು ಅಟ್ರಾಕ್ಷನ್ಗೋಸ್ಕರ ಏನು ಮಾಡ್ತಾನೆ ಅಂತ ಅಂದರೆ,
ಅಷ್ಟೊಂದು ಸರ್ಚ್ ಕೊಡ್ತಾ ಇದ್ದೀನಿ, ಇಷ್ಟೊಂದು ಸರ್ಚ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಟ್ರಾಕ್ಟ್ ಮಾಡಿಬಿಟ್ಟು ಇಲ್ಲಿ ಕಳಿಸ್ತಾನೆ. ಬಟ್ ನನಗೆ ಅನ್ನಿಸ್ದಂಗೆ ಇಲ್ಲಿ ಅವನು ತುಂಬ ಮೋಸ ಮಾಡ್ತಾ ರೀತಿಯಲ್ಲಿ ನನಗೆ ಕಾಣಿಸ್ತಾ ಇದೆ. ಏನಕ್ಕೆ ಅಂತ ಅಂದರೆ ಅಲ್ಲಿ ತೋರಿಸ್ತಾ ಇರೋದು ಪರ್ ಆರ್ಡರಿಗೆ ಅಂತಲೇ ತೋರಿಸ್ತಾ ಇರೋದು. ಅಂದರೆ ಅವನಿಗೆ ಕ್ಲಿಯರಾಗಿ ಮೆನ್ಷನ್ ಮಾಡೋಣ ಪರ್ ಆರ್ಡರ್ ಅಂತ. ಇಲ್ಲ ಅಂತಂದರೆ ಅವ್ನು ತೋರಿಸ್ಬಿಡ್ಬೇಕಾಯ್ತು, ಮಲ್ಟಿ ಆರ್ಡರ್ಗೆ ಕೊಡಲ್ಲ ನಾನು, ಮಲ್ಟಿ ಆರ್ಡರ್ಗೆ ಇಷ್ಟೇ ಕೊಡೋದು, ಈಗ ಏನಿದೆಯೋ ಅದಕ್ಕೆ 50 ರೂಪೀಸ್ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಬೋದು. ಬಟ್ ತೋರಿಸಿದ್ರು ಕೂಡ ಅವ್ನು ಏನು ಮಾಡ್ತಾನೆ ಅಂತ ಅಂದರೆ ಲಾಸ್ಟಿಗೆ ಹೇಳ್ತಾವ ನಮಗೆ ಯಾವುದೇ ಆದಂಥ ಸಿಂಗಲ್ ಆರ್ಡರ್ ಹಾಕೋದಿಲ್ಲ, ಬರೀ ಮಲ್ಟಿ ಆರ್ಡರ್ ಹಾಕ್ಬಿಟ್ಟು ಅವನ ದುಡ್ಡನ್ನ ಅವನು ಅಲ್ಲಿ ಸೇವ್ ಮಾಡ್ಕೊತಾನೆ. ಅಂದರೆ ನಿಮಗೂ ಕೂಡ ಇದೇ ರೀತಿಯಲ್ಲಿ ಮಾಡ್ತಾಯಿನ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾಯ್ತು ನಾನು. ನಿಮಗೂ ಇದೇ ರೀತಿಯಲ್ಲಿ ಮಾಡ್ತಾಯಿದ್ರೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಇದು ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಸ್ವಿಗ್ಗಿಯಲ್ಲಿ. ಅಂದರೆ ಒಂದೊಂದು ಸಲ ಒಂದೊಂದು ರೀತಿ ನಡೀತಾನೆ ಇರುತ್ತೆ. ನಾನು ಮುಂಚೆಲ್ಲ ಮಾಡಿದ್ದೀನಿ, ಮುಂಚೆಲ್ಲ ಮಾಡಿದಂಥ ಸಮಯದಲ್ಲಿ ಯಾವ ರೀತಿಯೂ ಕೂಡ ಈ ಥರ ಮಾಡಿರಲಿಲ್ಲ. ಟೋಟಲಾಗಿ ಏನು 2 ಆರ್ಡರ್ಗೆ ಏನು ಕೊಡಬೇಕಾಯ್ತು 2 ಆರ್ಡರ್ ಕೂಡ ಕೊಡೋನು. ಅದೇ ಹೇಳ್ತಾ ಇಲ್ವಾ, ಕಂಪ್ನಿ ಬೆಳ್ದಂಗೆ ದುಡ್ಡೆಲ್ಲ ಸೇವ್ ಮಾಡೋಣ, ದುಡ್ಡೆಲ್ಲ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ. ಇಷ್ಟೆಲ್ಲ ಬಿಸಿಲೆಲ್ಲ ಕಷ್ಟಪಡ್ತಾ ಇರೋ ಡೆಲಿವರಿ ಬಾಯ್ಸ್ಗೆ ಈ ಥರ ಮಾಡ್ತಾಯಿದ್ದಾರೆ. ಈ ಥರ ಮಾಡಿದ್ರೆ ಯಾವ ರೀತಿ ಮಾಡಬೇಕು ಅಂದರೆ ಇದನ್ನು ಯಾರು ಕೂಡ ಹೇಳೋರು ಇರಲ್ಲ, ಕೇಳೋರು ಇರಲ್ಲ. ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಅವ್ರು ಏನಾರು ಮಾಡ್ಕೊಬೋದು, ಅವ್ರಿಗೆ ಅಮೌಂಟ್ ಎಷ್ಟನ್ನ ಕೊಡ್ಬೋದು, ಅವ್ರು ತೋರಿಸೋದು ಎಷ್ಟನ್ನ ತೋರಿಸ್ಬೋದು, ಅವ್ರು ಇಷ್ಟ ಅದು ಆ ರೀತಿಯಲ್ಲಿ ಆಗ್ಬಿಟ್ಟಿದೆ. ಇವಾಗ ಏನು ಮಾಡೋಕ್ಕಾಗಲ್ಲ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.